ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ, ಚಪಾತಿ, ಪೂರಿ, ಅನ್ನ, ಬಿಸಿಬೇಳೆಬಾತು ಎಲ್ಲದಕ್ಕೂ ಈ ಚಟ್ನಿ ಪುಡಿ ನಮ್ಮಲ್ಲಿ ಬೇಕೇ ಬೇಕು. ಯಾಕೆ ಅಂತೀರಾ? ಬಹಳ ರುಚಿಯಾಗಿರುತ್ತೆ ಈ ಚಟ್ನಿ ಪುಡಿ. ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ. ಮಾಡೋದು ತುಂಬ ಸುಲಭ. ಬರೀ ಒಂದು 10 ನಿಮಿಷದಲ್ಲಿ ಇದನ್ನು ರೆಡಿ ಮಾಡಿ ಇಟ್ಕೋಬೋದು. 3 ತಿಂಗಳು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಕೂಡ ಮಾಡ್ಕೋಬೋದು. ಅಷ್ಟೇ ಇಲ್ಲ, ಎಲ್ಲರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಇದನ್ನು ತೊಗೊಂಡು ಕೂಡ ಹೋಗ್ಬೋದು. ಫುಲ್ಕ, ಜೋಳದ ರೊಟ್ಟಿ, ಕಾಕ್ರ ಜೊತೆ ಕೂಡ ಇದನ್ನು ನಂಚ್ಕೊಂಡು ತಿನ್ಬೋದು. ಇದಕ್ಕೇನೆಲ್ಲ ಸಾಮಾನು ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟು. ಹಾಗೆ ಸ್ವಲ್ಪ ರುಚಿಗೆ ಕರಿಬೇವು ಸೊಪ್ಪು, ಹಸಿಮೆಣ್ಸಿನ ಪುಡಿ ಮತ್ತು ಒಂದು 2 ಸ್ಪೂನ್ನಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣಿನ ಸೈಜಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. 1 ಸ್ಪೂನ್ನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ನೀವು ಜೀರಿಗೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ಮತ್ತು ಇದಕ್ಕೆ ಕಡಲೆಕಾಯಲ್ಲಿ ಎಣ್ಣೆ ಇರೋದ್ರಿಂದ ಸ್ವಲ್ಪ ಎಣ್ಣೆ ಸಾಕಾಗುತ್ತೆ ಇದಕ್ಕೆ. ನಾನಿಲ್ಲಿ ಒಂದು 1/4 kg ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೂ ಬೇಕಾದ್ರೆ ಮಾಡ್ಕೋಬೋದು. ಮೊದಲಿಗೆ ಈ ಎಲ್ಲ ಪದಾರ್ಥನೂ ಕೂಡ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಈಗ ನಾನು ಬಾಣಲಿಗೆ 1/4 kg ಕಡಲೆಕಾಯಿ ಬೀಜನ ಹಾಕ್ಕೊಂಡು ಇದನ್ನು ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಟಷ್ಟು ಬೇಗ ಆಗುತ್ತೆ, ಆದರೆ ಅದು ಸೀದೋದಂಗೆ ಆಗುತ್ತೆ, ಟೇಸ್ಟ್ ಇರೋಲ್ಲ, ಕ್ರಿಸ್ಪಿನೆಸ್ ಇರೋದಿಲ್ಲ. ಹಾಗಾಗಿ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೋಡಿ, ಇವಾಗ ಪಟ ಪಟ ಅಂತ ಶಬ್ದ ಬಂದು ಆ ಮೇಲಿರೋ ಸಿಪ್ಪೆ ಎಲ್ಲ ಹೊರಗಡೆ ಬರ್ತಾ ಇರುತ್ತೆ. ನೋಡಿ, ಇವಾಗ ಕಡಲೆಕಾಯಿ ಬೀಜದ್ದು ಸಿಪ್ಪೆ ಎಲ್ಲ ಹೊರಗಡೆ ಬರ್ತಾ ಇದ್ದಾಗ ಇದು ಆಗಿದೆ ಅಂತ ಇದನ್ನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ. ಒಂದು 5 ರಿಂದ 10 ನಿಮಿಷದಲ್ಲಿ ಇದು ತಣ್ಣಗಾಗುತ್ತೆ ಮತ್ತು ಗರಿಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಹಿಂಗಂದರೆ ಸಿಪ್ಪೆ ಕೂಡ ಬರುತ್ತೆ. ಸ್ವಲ್ಪ ಇವಾಗ ಬಿಸಿ ಇರೋದ್ರಿಂದ ಅಷ್ಟು ಸುಲಭವಾಗಿ ಬರ್ತಿಲ್ಲ. ಒಂದು 10 ನಿಮಿಷ ಆರಕ್ಕೆ ಬಿಟ್ಬಿಟ್ರೆ ಇದು ಸಿಪ್ಪೆ ಎಲ್ಲ ನೀಟಾಗಿ ಬರುತ್ತೆ. ಆದರೆ ಸಿಪ್ಪೆ ತೆಗೆಯೋ ಅವಶ್ಯಕತೆ ಏನಿಲ್ಲ, ಹಾಗೆ ಮಾಡ್ಬೋದು. ಈಗ ನಾನು ಕಾದಿರೋ ಬಾಣಲಿಗೆ ನೆಕ್ಸ್ಟು 1 ಸ್ಪೂನ್ನಷ್ಟು ಜೀರಿಗೆನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಬಾಣಲಿ ಬಿಸಿ ಇರೋದ್ರಿಂದ ನೀವು ಲೋ ಫ್ಲೇಮಲ್ಲೇ ಇಟ್ಟರೂ ಕೂಡ ಬಹಳ ಬೇಗ ಜೀರಿಗೆ ಫ್ರೈ ಆಗುತ್ತೆ. ಈಗ ಇದಕ್ಕೆ ನಾನು 1 ಕಪ್ಪಷ್ಟು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಎಷ್ಟು ಆ್ಯಡ್ ಮಾಡಿದ್ರೂ ಕೂಡ ರುಚಿ ಜಾಸ್ತಿ ಇರುತ್ತೆ. ನಾನು ಇಲ್ಲಿ ಸ್ವಲ್ಪ ಹಾಕಿದ್ದೀನಿ, ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಈ ಸ್ಟೇಜಲ್ಲಿ ಹಾಕಬಾರ್ದು. ಡ್ರೈ ಆಗಿ ಕ್ರಿಸ್ಪಿಯಾಗಿ ಕರಿಬೇವು ಸೊಪ್ಪೆಲ್ಲ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು. ಈಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ನಾನು 1 ಸ್ಪೂನ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಈ ಎಣ್ಣೆಗೆ ಈಗ ಫಸ್ಟು ನಾವು ಹುಣಸೆ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಮೆತ್ತಗಿರೋದ್ರಿಂದ ಇದು ಕೂಡ ಸ್ವಲ್ಪ ಕ್ರಿಸ್ಪಿನೆಸ್ ಆಗಿರಬೇಕು. ಇದು ಕ್ರಿಸ್ಪಿನೆಸ್ ಆದರೆ ನಿಮಗೆ ಸ್ಟೋರೇಜ್ಗೆ ಪ್ರಾಬ್ಲಮ್ ಆಗೋಲ್ಲ, ಎಷ್ಟು ದಿವಸ ಬೇಕಾದರೂ ಇಡ್ಬೋದು. ಈಗ ಹುಣಸೆ ಹಣ್ಣು ಹುರ್ಕೊಂಡ್ಮೇಲೆ ಇದಕ್ಕೆ 1 ಸ್ಪೂನ್ನಷ್ಟು ಅರಿಶಿನ ಹಾಗೆ 1 ಸ್ಪೂನ್ನಷ್ಟು ಹಸಿಮೆಣ್ಸಿನ ಪುಡಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಹಂತದಲ್ಲಿ ಸ್ವಲ್ಪ ಇದನ್ನು ಕೂಡ ಫ್ರೈ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಕಲರ್ ಬರುತ್ತೆ. ಮತ್ತು ಹುಣಸೆ ಹಣ್ಣು ಜೊತೆಗೆ ಅರಿಶಿನ ಮತ್ತು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಲೋ ಫ್ಲೇಮಲ್ಲೇ ಹುರಿದ್ಬಿಟ್ಟು ಇದನ್ನು ಕೂಡ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಇದೆರಡು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ನೋಡಿ, ಕಡಲೆಕಾಯಿ ಬೀಜ ತಣ್ಣಗಾಗಿರೋದ್ರಿಂದ ಸಿಪ್ಪೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಇದನ್ನೆಲ್ಲ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕೊಂಡ್ಮೇಲೆ ಇದನ್ನು ಗ್ರೈಂಡ್ ಮಾಡಬೇಕಾಗತ್ತೆ. ಒಟ್ಟಿಗೆ ಗ್ರೈಂಡ್ ಮಾಡಬಾರ್ದು, ಇದು ಸ್ವಲ್ಪ ತರತರಿಯಾಗಿ ಮಾಡ್ಕೋಬೇಕು. ಹಾಗಾಗಿ ನೋಡಿ, ಇದು ರಿವರ್ಸ್ ಸೈಡ್ ವಿಪ್ ಅಂತ ಏನು ಹೇಳ್ತೀವಿ, ಆ ಥರ ರಿವರ್ಸ್ ಸೈಡ್ಗೆ ಸ್ವಲ್ಪ ಟರ್ನ್ ಮಾಡಿ ಬಿಡಬೇಕು. ಪೂರ್ತಿ ಮಿಕ್ಸಿನ ರನ್ ಮಾಡಬಾರ್ದು. ಯಾಕೆಂದರೆ ಕಡಲೆಕಾಯಲ್ಲಿ ಎಣ್ಣೆ ಇರೋದ್ರಿಂದ ಅದು ಗಟ್ಟಿಯಾಗಿರುತ್ತೆ, ಎಣ್ಣೆ ಬಿಟ್ಕೊಂಬಿಟ್ಟು ಅಂಟಂಟಾಗುತ್ತೆ. ಸೊ ಈ ಥರ ರಿವರ್ಸ್ ಸೈಡಲ್ಲಿ ಮಿಕ್ಸಿನ ಆನ್ ಮಾಡೋದು ಆಫ್ ಮಾಡೋದು, ಆನ್ ಮಾಡೋದು ಆಫ್ ಮಾಡೋದು ಮಾಡಿದಾಗ ಈ ಥರ ತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಮಸಾಲೆ ಪುಡಿ ಮತ್ತು ಎಕ್ಸ್ಟ್ರಾ ಖಾರ ಬೇಕು ಅನ್ನೋದಾದರೆ ಹಸಿಮೆಣ್ಸಿನ ಪುಡಿನ ಇನ್ನೂ 1 ರಿಂದ 2 ಸ್ಪೂನ್ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದು ಬೆಲ್ಲದ ಪುಡಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ 2 ಸ್ಪೂನ್ನಷ್ಟು. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಬೆಲ್ಲದ ಪುಡಿ ಹಾಕ್ಕೋಬೋದು, ಇಲ್ಲ ಖಾರ ಬೇಕು ಅನ್ನೋರು ಬೆಲ್ಲದ ಪುಡಿನ ಆ್ಯಡ್ ಮಾಡದೆ ಹಾಗೆ ಕೂಡ ಮಾಡ್ಕೋಬೋದು. ಉಪ್ಪು
ಉಪ್ಪು ಹುರ್ಕೊಂಡಿದ್ದ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಇನ್ನೊಂದು ಸರಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈಗಲೂ ಕೂಡ ಮಿಕ್ಸಿನ ರಿವರ್ಸ್ ಸೈಡಲ್ಲಿ ಸ್ವಲ್ಪ ಆನ್ ಮಾಡೋದು ಬಿಡೋದು, ಆನ್ ಮಾಡೋದು ಬಿಡೋದು, ಈ ಥರ ಒಂದು 3 to 4 ಟೈಮ್ಸ್ ಮಾಡಿದಾಗ ಅದು ತರಿಯಾಗಿ ಕ್ರಷ್ ಆಗುತ್ತೆ. ಆದರೆ ಪುಡಿ ಚೆನ್ನಾಗಾಗಿರುತ್ತೆ. ನೀವು ಮಿಕ್ಸಿ ಫುಲ್ ರನ್ ಮಾಡಿಬಿಟ್ರೆ ಅದು ಮುದ್ದೆ ಥರ ಆಗಿಬಿಡುತ್ತೆ, ಪುಡಿ ಚೆನ್ನಾಗಿ ಬರೋದಿಲ್ಲ. ನೋಡಿ ಈಗ ಎಷ್ಟು ಬಿಡಿ ಬಿಡಿಯಾಗಿ ಪುಡಿ ಒಳ್ಳೆ ಕಲರ್ ಬಂದಿದೆ ಚಟ್ನಿ ಪುಡಿದು. ಈಗ ಇದನ್ನು ಒಂದು ನೀವು ಏರ್ ಟೈಟ್ ಕಂಟೈನರ್ಗೆ ಇದನ್ನು ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಇದು ಚಟ್ನಿ ಪುಡಿನ ನೀವು ಪಲ್ಯಕ್ಕೂ ಕೂಡ ಯೂಸ್ ಮಾಡ್ಬೋದು. ಹುರುಳಿಕಾಯಿ ಪಲ್ಯ, ಸೊಪ್ಪಿನ ಪಲ್ಯ, ಯಾವುದೇ ರೀತಿ ಪಲ್ಯ ಮಾಡಿದ್ರೆ ಇದು ಒಂದು ಸ್ಪೂನನ್ನು ನೀವು ಆ್ಯಡ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಪುಡಿ ಸ್ವಲ್ಪ ತಣ್ಣಗಾದಮೇಲೆ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ನೀವು ಹೊರಗಡೆನೇ ಒಂದು 3 months ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಈ ರೆಸಿಪಿನ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಹೆಂಗಿತ್ತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.